ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇಂದೊಂದು ಫ್ರೈಡ್ ರೈಸ್ನೊಂದಿಗೆ ಬಂದಿದ್ದೇನೆ. ನಾನು ಇದು ನಿಮ್ಗೆ ಮನೆಯಲ್ಲಿ ಈ ರೀತಿ ನೀವು ಮಾಡ್ಕೊಂಡು ತಿಂದ್ರೆ ಮಕ್ಕಳು ಒಂದು ಪ್ಲೇಟ್ ತಿನ್ನುವಲ್ಲಿ 2 ಪ್ಲೇಟ್ ಕೇಳ್ತಾರು. ಈ ರೀತಿ ಮಾಡ್ಕೊಂಡು ನೋಡ್ರಿ, ನೀವು ಸೂಪರ್ ಆಗಿರ್ತೈತಿ. ನಾನು ಯಾವುದೋ ಹೊರಗಡೆಯಿಂದ ತಂದದ್ದು ಅಂಗಡಿಯಾಗಿನ ಸಾಸ್ ಅದು ಉಪಯೋಗಿಸಿಲ್ಲ, ಮನೆಯಲ್ಲೇ ಸಾಸ್ ಮಾಡಿ ಈ ರೈಸ್ ಮಾಡಿದನು. ನೀವು ಮಕ್ಕಳಿಗೆ ಡಬ್ಬಿ ಆಗಲಿ ಟಿಫಿನ್ಗಾಗಲಿ ಮತ್ತು ನಿಮಗೂ ಒಂಥರ ಚೇಂಜ್ ಇರ್ತೈತಿ. ಈ ರೀತಿ ರೈಸ್ ಮಾಡ್ಕೊಂಡ್ರಂದ್ರೆ ಈ ಫ್ರೈಡ್ ರೈಸ್ ಮಾಡ್ಕೊಳಕ್ಕೆ ಒಂದು 4 ಟೊಮೆಟೊ ಹಣ್ಣು ತೊಗೊಂಡೆ. ನಾನು ಜವಾರಿ ಟೊಮೆಟೊ ಹಣ್ಣು ತೊಗೊಂಡನು. ನೀವು ಬೇಕಂದಾರು ಮೈಕೋ ಟೊಮೆಟೊ ಹಣ್ಣಿದ್ರು ಅವನು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳತ್ತೀನಿ ನಾನು. ಅದಕ್ಕೆ 1 ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, 1 ಇಂಚಿನಷ್ಟು ಚಕ್ಕೆ, ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಇವನಷ್ಟು ಒಂದಿಷ್ಟು ಕುದಿಸ್ಕೊಂಡೆ ನಾನು. ಆಮೇಲೆ ಟೊಮೆಟೊನ ಕುದ್ದಿಂದ ಒಂದು 10 ರಿಂದ 15 ನಿಮಿಷ ಕುದಿಸ್ಕೋಬೇಕು. ಅವು ಕುದ್ದಿಂದ ಸಿಪ್ಪಿ ಹಿಂಗೆ ಮೇಲ್ಗಡೆ ಬರ್ತೈತಿ, ಅವ್ನು ತೆಗಿಬೇಕು. ಅಂದ್ರೆ ನಿಮಗೆ ಒಂದು 10-15 ನಿಮಿಷ ಕುದಿಸಿರಂದ್ರೆ ಅದು ಸಿಪ್ಪಿ ಮೇಲ್ಗಡೆ ಬಂತಂದ್ರೆ ಬಾಯ್ಲ್ ಆಗೈತೆ ಅಂತ ಗೊತ್ತಾಕತಿ. ಇಲ್ಲಿ ನೋಡ್ರಿ, ಈ ಸಮಯದೊಳಗೆ ಅವ್ನು ಸಿಪ್ಪಿ ಮೇಲ್ಗಡೆ ಅಷ್ಟು 4 ತೆಗೆದು ಮೆಣಸಿನ್ಕಾಯಿ ಕೊತ್ತಂಬರಿ ಕಾಳು ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಮೊದಲಿಗೆ ತರಿಯಾಗಿ ರುಬ್ಕೊಂಡು ಎಲ್ಲ ಒಮ್ಮೆ ಹಾಕಿದ್ರೆ ಪೇಸ್ಟ್ ಸರಿ ಆಗಂಗಿಲ್ಲ ಅಂತೇಳಿ. ಆಮೇಲೆ ಅವ್ನು ಕುದಿಸಿದ್ದು ಏನು ಟೊಮೆಟೊನು ಇರ್ತಲ್ಲ ಅವನು ಹಾಕಿ ಹಿಂಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಒಂದು ಕಡಾಯಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದನು. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದೊಂದು ಥರ ಘಮ ಘಮ ವಾಸ ಬೇರೆ ಟೇಸ್ಟ್ ಬೇರೆ ಕೊಡ್ತೈತಿ. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಅದನ್ನ ಹಾಕಿರ್ದನು. ಮತ್ತು ಈ ಚೈನೀಸ್ ಅಡುಗೆಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಭಾಳ ಯೂಸ್ ಮಾಡ್ತಾರೆ ಅವರು. ಅಲ್ಲನೂ ಹಾಗಾಗಲಿ ಬೆಳ್ಳುಳ್ಳಿನೂ ಎರಡೂ ಸಪ್ರೇಟು ಹಾಕ್ತಾರು, ಪೇಸ್ಟ್ ಮಾಡಿ ಹಾಕ್ತಾರು. ಇದನ್ನು ಹಾಕಿ ಅದನ್ನೇನು ಟೊಮೆಟೊ ಸಾಸ್ ನಾವು ರುಬ್ಕೊಂಡಿರ್ತಲ್ಲ ಅದನ್ನು ಹಾಕಿ ಅದಕ್ಕೆ ಹುಳಿ ಟೊಮೆಟೊ ಹಣ್ಣು ಇರೋದ್ರಿಂದ ಒಂದು ಸ್ವಲ್ಪ ಚಾಕಕ್ಕೋ ಸಕ್ರೆ ಇದಕ್ಕೆ ಕ್ವಾಂಟಿಟಿಗೆ ಅಷ್ಟೇ ನಾನು ಸಾಲ್ಟ್ ಹಾಕಿದನು. ಹಾಕಿ ಒಂದು ಕುದಿಸಿದಿಂದ ಇದು 1 ಚಮಚದಷ್ಟು ಆರಿಗ್ಯಾನೋ ಹಾಕಿದೆ ನಾನು. ಆರಿಗ್ಯಾನೋ ಇಲ್ಲ ಅಂದರೆ ಏನು ಪರವಾಗಿಲ್ಲ, ನಡಿತೈತಿ. ನಾನು ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅದನ್ನು ಆರಿಗ್ಯಾನೋ ಹಾಕಿ ಮಿಕ್ಸ್ ಕೊಟ್ಟಿನಿ. ಇದನ್ನು ಈ ರೀತಿ ಒಂದು ಮಿಕ್ಸ್ ಮಾಡಿ ಮೊದಲಿನ ಕ್ವಾಂಟಿಟಿಗೆ ಈಗ ನೋಡಿರಿ ಅರ್ಧ ಆದಷ್ಟು ಆಗೈತೆ. ಅದು ಮೊದಲು ಒಂದು ಸ್ವಲ್ಪ ಹೆಚ್ಚಿಗೆ ಇತ್ತು. ಕುದ್ದಂದ್ರೆ ನೀರಿನ ಅಂಶ ಹೋಗಿ ಅದೊಂಥರ ಸಾಸ್ ಟೈಪ್ ಆಗಬೇಕು. ಈ ರೀತಿ ನೀವು ಅದನ್ನು ಕುದಿಸ್ಕೊಂಡು ನೀವು ಮನೆಯಲ್ಲಿ ಹೆಚ್ಚಿಗೆ ಕ್ವಾಂಟಿಟಿ ಇಟ್ಕೊಂಡ್ರೂ ನಡಿತೈತಿ. ಅದು ಎಣ್ಣೆ ಬಿಡೋ ಮಾಟ ಕುದಿಸ್ಬೇಕು. ಫ್ರಿಜ್ ಒಳಗೆ ನೀವು ಒಂದು ಬಾಟ್ಲಿದೊಳಗೆ ಹಾಕಿ ಇಟ್ಕೊಂಡ್ರೆ ಮಕ್ಕಳಿಗೆ ಡಬ್ಬಿಗೆ ಎಮರ್ಜೆನ್ಸಿಗೆ ಲಘುನ ಮಾಡ್ಕೊಳಕ್ಕೂ ಚಲೋ ಆಗ್ತೈತಿ. ಈ ರೀತಿ ಸಾಸ್ ಆಗ್ತೈತಿ ಅದು. ಆಮೇಲೆ ಉದ್ರಿಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಗಜ್ಜರಿ, ಉಳ್ಳಾಗಡ್ಡಿ, ಮೇನ್ ಕ್ಯಾಬೇಜ್, ಫ್ರೈಡ್ ರೈಸಿಗೆ ಮೇನ್ ಕ್ಯಾಬೇಜ, ಒಂದು ಕ್ಯಾಪ್ಸಿಕಮ್ಮ, ಒಂದಿಷ್ಟು ಸಣ್ಣಗೆ ಅಲ್ಲ ಬೆಳ್ಳುಳ್ಳಿ ಹೆಂಚಿಟ್ಕೊಂಡನು. ಅಲ್ಲ ಏನಿಲ್ಲ, ಬೆಳ್ಳುಳ್ಳಿ ಅಷ್ಟು. ಆಮೇಲೆ ಉಳ್ಳಾಗಡ್ಡಿದ ತಪ್ಪಲದ್ದು ಮತ್ತು 1 ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ. ಅಂದ್ರೆ ಫ್ರೈಡ್ ರೈಸಿಗೆ ಮೇನ ಮೆಣಸಿನ್ಕಾಯಿ ಪುಡಿನ ಹಾಕಿರ್ತಾರೆ. ಈ ಫ್ರೈಡ್ ರೈಸಿಗೆ ಮೆಣಸಿನ್ಕಾಯಿ ಪುಡಿ ಒಂಥರ ಟೇಸ್ಟನ್ನು ಬೇರೆ ಕೊಡ್ತೈತಿ. ಇದನ್ನು ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು ಬೆಣ್ಣೆ ಇದ್ರೂ ಬೆಣ್ಣೆ ಹಾಕೋರಿ, ಅದು ಟೇಸ್ಟ್ ಕೊಡ್ತೈತಿ. ಆಮೇಲೆ ಸಣ್ಣಗೆ ಬೆಳ್ಳುಳ್ಳಿ ಹೆಂಚಿಟ್ಕೊಂಡಿರ್ತವಲ್ಲ ಅವನು ಮೊದಲಿಗೆ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಗಜ್ಜರಿ ಮತ್ತು ನಾವೇನು ವೆಜಿಟೇಬಲ್ಗಳು ಹೆಂಚಿಟ್ಕೊಂಡಿರ್ತೇವಲ್ಲ, ಕ್ಯಾಪ್ಸಿಕಮ್ಮ, ಗಜ್ಜರಿ, ಉಳ್ಳಾಗಡ್ಡಿ ಇವನ್ನ ಹಾಕಿ ಮೊದಲಿಗೆ ಉಳ್ಳಾಗಡ್ಡಿ ಗಜ್ಜರಿ ಎಷ್ಟು ಹಾಕಿದನು ಅಂದ್ರೆ ಅವು ಗಟ್ಟಿ ಪದಾರ್ಥ ಐತಲ್ಲ ಅವನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈಡ್ ರೈಸಿಗೆ ನಾವು ಯಾವುದೋ ಒಂದು ವೆಜಿಟೇಬಲ್ಗಳಾಗಲಿ ಭಾಳ ಹುರಿಯೋಂಗಿಲ್ಲ. ಅವು ಅಲ್ಲೇ ಇಲ್ಲೇ ಕರುಮ್ ಅಂತ ಬಾಯಿ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟ್ ಕೊಡ್ತೈತಿ. ನೀವು ಯಾವಾಗಲಾದ್ರೂ ನೋಡ್ರಿ ಫ್ರೈಡ್ ರೈಸಿಗೆ ಯಾವಾಗಿದ್ರೂ ವೆಜಿಟೇಬಲ್ಗಳು ಭಾಳ ಫ್ರೈ ಮಾಡಿರೋದಿಲ್ಲ. ಇವನೊಂದು ಸ್ವಲ್ಪ ಹುರಿದ ಆಮೇಲೆ ನಾನು ಕ್ಯಾಬೇಜ ಮತ್ತು ಡಬ್ಬುಕಾಯಿ ಕ್ಯಾಬೇಜ ಅಂತೂ ಕುರು ಅಂತೆ ಅಲ್ಲೇ ಇಲ್ಲೇ ಬಾಯಿ ಸಿಗ್ತಾಯಿದ್ರೆ ಅದೊಂಥರ ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ. ಅವನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಹಸಿ ಬಟಾಣಿ ಕಾಳಿದ್ದು ಇವನ್ನಷ್ಟು ಹಾಕಿ ಅವನು ಒಂದು ಸಲ ಮಿಕ್ಸ್ ಕೊಟ್ಟಿನಿ ನಾನು. ಭಾಳ ಏನು ಫ್ರೈ ಮಾಡ್ಕೊಲಿಲ್ಲ. ಆಮೇಲೆ ಇದಕ್ಕೇನು ಸಾಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಅದನ್ನು ಹಾಕಬೇಕು. ಮತ್ತು ಅನ್ನಕ್ಕೇನು ಉಪ್ಪು ಹಾಕಿರಂಗಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅನ್ನಕ್ಕೆ ನಾವು ಎಷ್ಟು ಕ್ವಾಂಟಿಟಿ ಇರ್ತೈತಲ್ಲ ಅದನ್ನು ಉಪ್ಪು ಹಾಕಬೇಕು. ಅನ್ನ ನೋಡ್ಕೊಂಡು ಉಪ್ಪು ಹಾಕಬೇಕು. ಆಮೇಲೆ ಈ ಸಾಸ್ ನಾನು ಇದೊಂದು ಬೌಲ್ನಷ್ಟು ಮಾಡತ್ತನ ನಾನು 2 ರಿಂದ 3 ಚಮಚ ಹಾಕಿದ್ನಿ. ಟೇಸ್ಟ್ ಮಾತ್ರ ಭಾಳ ಸೂಪರಾಗಿರ್ತೈತಿ. ಆಮೇಲೆ ಉದ್ರಿಗೆ ಏನು ಅನ್ನ ಮಾಡಿ ಇಟ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಈ ರೀತಿ ಕಲಿಸ್ರಂತೂ ನೋಡ್ರಿ ಇದು ಮಸ್ತ್ ಕಾಣತೈತಿ. ಎಲ್ಲ ಗ್ರೀನ್, ರೆಡ್, ಆಮೇಲೆ ಎಲ್ಲ ಥರ ಸಾಸ್ ಚಲೋ ಅನ್ಸತೈತಿ. ಈ ರೀತಿ ನೀವು ಮಕ್ಕಳಿಗೆ ಮಾಡಿ ಕೊಡ್ರಿ, ನೀವು ಭಾಳ ಟೇಸ್ಟ್ ಆಗ್ತೈತಿ. ಮತ್ತು ಭಾಳ ಖಾರ ಏನಿರಂಗಿಲ್ಲ. ಯಾವುದೇ ಆಗಲಿ ಚೈನೀಸ್ ಫುಡ್ ಒಳಗೆ ಭಾಳ ಖಾರ ಏನಿರಂಗಿಲ್ಲ. ಇದು ನಮ್ಮದು ಓನ್ ರೆಸಿಪಿ. ಇದು ನಾನು ಇದನ್ನು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿದೆನು.
ಈ ರೀತಿ ಯಾವಾಗೂ ಎಲ್ಲೂ ಏನು ಯೂಟ್ಯೂಬ್ ಒಳಗದು ನೋಡಿದ್ದಲ್ಲ ಇದು ನಂದು ನಾನು ಓನ್ ರೆಸಿಪಿ ಮಾಡಿದ್ದಿದ್ದು. ಒಮ್ಮೆ ಟ್ರೈ ಮಾಡ್ಬೇಕಂತ ಕಾಸ ಒಮ್ಮೆ ಮೊದಲಿಗೂ ಮಾಡಿದ್ನಿ, ಯಾವಾಗಾದರೂ ಮಾಡೇ ಇರ್ತಾನು. ಈ ರೀತಿ ನೀವು ಮನೆಯಲ್ಲಿ ರೈಸ್ ಮಾಡ್ಕೊಂಡು ನೋಡ್ರಿ, ಸೂಪರಾಗಿರ್ತೈತಿ. ಮತ್ತು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೋ. ಎಲ್ಲ ವೆಜಿಟೇಬಲ್ಗಳು ಆಗ್ತಾವೆ ಮತ್ತು ಹೊರಗಡೆ ಸಾಸ್ ತಂದು ಮಾಡೋದ್ರಿಂದ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದ್ರು ಅಂತೂ ಭಾಳ ಸೂಪರಾಗಿರ್ತೈತಿ. ಮೇನ್ಲಿ ಇದು ಸಾಸ್ ಮಾಡ್ಕೊಂಡು ನೀವು ಅಡುಗೆ ಮಾಡಿ ಮನೆಯಲ್ಲಿ ಮಾಡಿರಂದ್ರೆ ನಾನು ಮೆಸೇಜ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯಾರು ಮಕ್ಕಳಿಗೆ ಡಬ್ಬಿ ಕಟ್ತಾರಲ್ಲ ಅವರಂತೂ ಟ್ರೈ ಮಾಡಲೇಬೇಕು, ಭಾಳ ಸೂಪರಾಗಿರ್ತೈತಿ. ನಿಮಗೆಲ್ಲರಿಗೂ ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಇಷ್ಟ ಆಗತ್ತವಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಯಾರೆಲ್ಲ ವಿಡಿಯೋ ನೋಡಿದವ್ರು ಲೈಕ್ ಕೊಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.